ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಲೇಟ್ ಆಯಿತು. ನೋಡಿ ಗೈಸ್, 11 ಗಂಟೆನಲ್ಲಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಫ್ರೈಡೇ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಪೂಜೆ ಮಾಡೋ ಅಷ್ಟರೊಳಗೆ ಲೇಟ್ ಆಗೇ ಹೋಯಿತು. ಜಸ್ಟ್ ಇವಾಗ ಪೂಜೆ ಮುಗೀತು. ಬೆಟ್ಟದ ನೆಲ್ಲಿಕಾಯಿ ಇದ್ವು, ಹಾಗಾಗಿ ತಿಂಡಿ ಜೊತೆ ಜ್ಯೂಸ್ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಜೋನಿ ಬೆಲ್ಲ ಅಂತ ಅನ್ನೋದನ್ನು ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಅಂತಂದರೆ ಜ್ಯೂಸ್ ರೆಡಿ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಏರ್ ಗ್ರೋತ್ ಆಗುತ್ತೆ. ಹಾಗಾಗಿ ನಾನೇನು ಡೈಲಿ ಏನು ಕುಡಿಯೋದಿಲ್ಲ, ಯಾವಾಗಲಾದರೆ ಇದ್ದರೆ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಬೆಲ್ಲ ಹಾಕಿರೋದ್ರಿಂದ ಕಹಿ ಅಂತ ಏನು ಅನಿಸಲ್ಲ. ನೋಡಿ ಫ್ರೆಂಡ್ಸ್, ನಾನು ತಿಂಡಿ ತಿನ್ನೋದ್ರೊಳಗಾಗಲೇ 11:30 12 ಗಂಟೆ ಹತ್ತತ್ರ ಹಾಗೆ ಹೋಯಿತು. ಫ್ರೈಡೇ ಎಲ್ಲ ಹೆಣ್ಮಕ್ಳು ಹೀಗೆ ಅನಿಸುತ್ತೆ. ಸೊ ಇವತ್ತು ಬೇಕ್ರಿನಲ್ಲಿ ಸ್ವಲ್ಪ ಕೇಕ್ ಆರ್ಡ್ರ್ ಇತ್ತು, ಹಾಗಾಗಿ ಮಾಡೋದಕ್ಕೆ ಹೋಗ್ಬೇಕಿತ್ತು. ಸೊ ಬೇಕ್ರಿಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಲೆಕ್ಕಗಳನ್ನು ಬರೆಯೋದಿತ್ತು, ಹಾಗಾಗಿ ಬರ್ದ್ಕೊಂಡು ಕೂತ್ಕೊಂಡೆ. ನಾವು ಏನೇ ಲೆಕ್ಕ ಬರೆದ್ರೂ ನಮ್ಮ ಜೀವನದ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಆ ದೇವ್ರು ಹಾಕೋ ಲೆಕ್ಕಾಚಾರದ ಮುಂದೆ ನಮ್ಮ ಆಟ ಏನೂ ಇಲ್ಲ ಅಂದ್ಕೋತೀನಿ. ಆ ದೇವ್ರು ಹಾಕೋ ಲೆಕ್ಕಾಚಾರದ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ, ಏನೂ ಮಾಡೋದಕ್ಕಾಗಲ್ಲ. ನಮ್ಮ ಲೈಫಲ್ಲಿ ನಾವು ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ಅಂದ್ಕೋತೀವಿ. ಬಟ್ ನಾವು ಅಂದ್ಕೊಂಡಂಗೆ ಯಾವುದೇ ಕಾರಣಕ್ಕೂ ಇರೋದಕ್ಕಾಗಲ್ಲ. ಎಲ್ಲಾದರೂ ಒಂದು ಹತ್ರ ಎಡವಿರ್ತೀವಿ. ಅದನ್ನೇ ಅಲ್ವಾ ದೇವ್ರ ಲೆಕ್ಕಾಚಾರ ಅನ್ನೋದು. ಅದೇನೇ ಇರಲಿ, ನಮ್ಮ ಲೈಫಲ್ಲಿ ನಾವು ಒಂದು ಲೈನ್ ಹಾಕ್ಕೊಂಡು ಹೀಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಮುನ್ನುಗ್ಗೋದೇ ಅಲ್ವಾ ಜೀವನ. ಸೊ ಬೇಕ್ರಿನಲ್ಲಿ ಕೇಕ್ ಮಾಡೋದಿದೆ ಅನ್ನಲ್ಲ, ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ನಾನು ಮಾಡಿರೋ ಕೇಕು ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಡಿಸೈನ್ಸ್ ಅಂತ ಹೇಳಿ. ಸೊ ಮನೆಗೆ ಬಂದು ನನ್ನ ಮಗ ಬರೋ ಅಷ್ಟರೊಳಗೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತಂದ್ಬಿಟ್ಟು ಬರ್ಗರ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾದ ಬರ್ಗರ್. ಸೊ ಈ ಬರ್ಗರ್ ಮಾಡೋದಕ್ಕೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಆನಿಯನ್ನು ಮತ್ತು ಟೊಮೆಟೊ, ಕೊತ್ತಂಬರಿ, 1-2 ಪೀಸ್ ಸೌತೆಕಾಯಿ ಇದ್ದರೆ ಸಾಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬರ್ಗರ್. ಇನ್ನು ಚಿಕನ್ ಮಸಾಲ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರು, ಚಿಟಿಕೆ ಅರಿಶಿನ, ಧನಿಯಾ ಪೌಡರು ಇದ್ದರೆ ಸಾಕು. ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ಟೊಮೆಟೊ ಸೇರಿಸ್ಕೋಬೇಕು. ಟೊಮೆಟೊ ಫುಲ್ ಫ್ರೈ ಮಾಡ್ಕೋಬೇಕು. ಸಾಮಾನ್ಯ ಮಕ್ಕಳು ವೆಜಿಟೇಬಲ್ಸ್ ತಿನ್ನೋದು ಸ್ವಲ್ಪ ಕಡಿಮೆ. ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಮಸಾಲ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಬೇಕ್ರಿನಲ್ಲಿ ಇದೇ ಥರ ಬರ್ಗರ್ ಮಾಡೋದು. ಕಸ್ಟಮರ್ಸಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಕಸ್ಟಮರ್ಸ್ ಹೇಳ್ತಿರ್ತಾರೆ, ನಾವು ಮಾಲಲ್ಲಿ ತಿಂದೆ, ಅಲ್ಲಿ ತಿಂದೆ, ಇಲ್ಲಿ ತಿಂದೆ, ಬಟ್ ಈ ಟೇಸ್ಟ್ ಇರಲ್ಲ ಅಂತ. ಕೇಳಿದಾಗ ತುಂಬಾ ಖುಷಿಯಾಗುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಚೀಸ್ ಆಗಲಿ, ಮಯೋನೈಸ್ ಆಗಲಿ ಏನೂ ನಾನು ಯೂಸ್ ಮಾಡ್ತಿಲ್ಲ. ಮನೆಯಲ್ಲಿ ಏನಿದೆ ವೆಜಿಟೇಬಲ್ಸ್ ಅಷ್ಟನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಬಟ್ ಅದಕ್ಕೆ ಸ್ವಲ್ಪ ಸಾಸ್ ಅಷ್ಟೇ ನಾನು ಯೂಸ್ ಮಾಡ್ತಿರೋದು. ಬೇಕ್ರಿನಲ್ಲಿ ಇದಕ್ಕೊಂದು ಚೀಸ್ ಆ್ಯಡ್ ಮಾಡ್ತಾರೆ, ಅಷ್ಟು ಬಿಟ್ಟರೆ ನಾವು ಇದೇ ಥರ ಮಾಡೋದು. ಇದಕ್ಕೆ ಬರ್ಗರ್ ಬನ್ನೇ ಬೇಕು ಅಂತ ಏನಿಲ್ಲ, ನಾನು ನಾರ್ಮಲ್ ಬನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬೇಕ್ರಿನಲ್ಲೂ ಇದನ್ನೇ ಯೂಸ್ ಮಾಡೋದು. ಸ್ವಲ್ಪ ದಪ್ಪದಾಗಿರುತ್ತೆ ಅಷ್ಟೇ ಬನ್ ಅಷ್ಟೇ. ಬನ್ನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಸಾಸನ್ನ ಹಾಕ್ಕೊಳ್ಳಿ. ಸಾಸನ್ನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ಬರ್ಗರ್ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಖುಷಿಪಟ್ಟು ತಿಂತಾರೆ ಮತ್ತು ವೆಜಿಟೇಬಲ್ಸ್ನ ತಿನ್ನೋಂಗಾಗುತ್ತೆ. ನೀವು ನೋಡ್ಬೋದು, ಮಕ್ಕಳು ವೆಜಿಟೇಬಲ್ಸ್ನ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಯಾರೇ ಯಾಕೆ, ನನ್ನ ಮಗನೂ ಅಷ್ಟೇ ವೆಜಿಟೇಬಲ್ಸ್ ಅಂತಲೇ ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಈಗಿನ ಮಕ್ಕಳು ಪಿಜ್ಜಾ, ಬರ್ಗರ್ಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾವೆ. ಬಟ್ ನಾವು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಬನ್ನ ಮಧ್ಯಕ್ಕೆ ಕಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಾಸ್ ಹಾಕಿ ಸ್ಪ್ರೆಡ್ ಮಾಡಬೇಕು. ಅದಾದ ನಂತರ ವೆಜಿಟೇಬಲ್ನ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಆ ಬನ್ನಲ್ಲಿ ಫಿಲ್ ಮಾಡಬೇಕು. ಅದಾದಮೇಲೆ ಹಸಿ ವೆಜಿಟೇಬಲ್ಸ್ನ ಕಟ್ ಮಾಡಿ ಅದ್ರ ಮೇಲೆ ಹಾಕಬೇಕು.
ಹಸಿ ವೆಜಿಟೇಬಲ್ಸ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈಗ ನೋಡ್ತಿರ್ಬೋದು ಆ ಕಾಯಿಲೆ ಈ ಕಾಯಿಲೆ ಅಂತಿರ್ತಾರೆ. ಬಟ್ ನಮ್ಮ ಆರೋಗ್ಯ ನಮ್ಮ ಕೈಲಿರಬೇಕು. ನಾವು ಯಾವ ಟೈಮಲ್ಲಿ ಏನು ತಿನ್ನಬೇಕು ಹೇಗಿರಬೇಕು ಅಂತ ಅನ್ನೋದು ನಮಗೆ ಗೊತ್ತಿರಬೇಕು. ವೆಜಿಟೇಬಲ್ಸ್ ಎಲ್ಲ ಇಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ಸಾಸ್ ಹಾಕಿ ಬನ್ನ ಕ್ಲೋಸ್ ಮಾಡಿದ್ರೆ ಮುಗೀತು, ಬರ್ಗರ್ ರೆಡಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬರ್ಗರು. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ಗರ್ ಕಾಣಿಸ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಹೆಲ್ದಿ ಫುಡ್ಡೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.